ಗುಡ್ ಮಾರ್ನಿಂಗ್ ಕಾಂಚನಬುರಿ. ಈಗ ಬೆಳಗಿನ 6:30 ಆಯಿತು. ಸೊ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೀನಿ. ನಿನ್ನೆ ರಾತ್ರಿ ಎಲ್ಲ ಗೇಮ್ಸ್ ಎಲ್ಲ ಆಡಿ, ಮ್ಯೂಸಿಕ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ತುಂಬ ಸುಸ್ತಾಯಿತ್ತು. ಈಗ ಸ್ವಲ್ಪ ರಿಫ್ರೆಶ್ ಆಗೋಣ, ಮಾರ್ನಿಂಗ್ ವಾಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಒಳ್ಳೆಯ ಜಾಗ ಉಂಟು ಈ ರಿಸಾರ್ಟ್ ಏರಿಯಾದಲ್ಲಿ. ಮತ್ತು ಈ ಕಡೆ ನದಿ ಉಂಟು, ಆ ಸೈಡಲ್ಲಿ ನದಿ ಉಂಟು, ನಿಮಗೆ ತೋರಿಸ್ತೇನೆ. ನದಿಯ ಆ ಸೈಡಲ್ಲಿ ಡೆತ್ ರೈಲ್ವೆ ಉಂಟು. ರಿವರ್ ಕೋಯ್ ಅಂತ ಈ ನದಿಯ ಹೆಸರು. ಡೆತ್ ರೈಲ್ವೆ ಆ ಸೈಡಲ್ಲಿ ಉಂಟು, ನಿಮಗೆ ಮತ್ತೆ ತೋರಿಸ್ತೀನಿ. ಅಲ್ಲಿ ಟ್ರೈನ್ ಹೋಗ್ತಾನೆ ಇರ್ತದೆ, ತೋನ್ಬುರಿ ಬ್ಯಾಂಕಾಕ್ ಸೈಡ್ಗೆ ಹೋಗ್ತಾನೆ ಇರ್ತದೆ. ಸೊ ಆ ಟ್ರೈನ್ ಅಂದರೆ ಆ ಡೆತ್ ರೈಲ್ವೆ ಅಲ್ಲಿ ತುಂಬ ಹಿಸ್ಟ್ರಿ ಉಂಟು, ವರ್ಲ್ಡ್ ವಾರ್ ಹಿಸ್ಟ್ರಿ ಉಂಟು. ಸೊ ಆ ವರ್ಲ್ಡ್ ವಾರ್ ಹಿಸ್ಟ್ರಿ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದು ಹಿಂದಿಯಲ್ಲಿ ಉಂಟು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡಿ. ಹೆಲ್ ಫೈರ್ ಪಾಸ್ ಅಂತ, ಅದು ಬೇರೆ ಜಾಗ. ಮತ್ತು ನಾನು ಇಲ್ಲಿ ಈ ಜಾಗಕ್ಕೆ ಬಂದಿದ್ದೀನಿ ಆ ಟೈಮಲ್ಲಿ. ಸೊ ಅದರಲ್ಲಿ ಟ್ರೈನ್ ವಿಡಿಯೋ ಎಲ್ಲ ಉಂಟು. ನಿಮಗೆ ಸಾಧ್ಯ ಆದರೆ ನಿಮಗೆ ಮತ್ತೆ ಟ್ರೈನ್ ಬರುವಾಗ ಝೂಮ್ ಮಾಡಿ ತೋರಿಸ್ತೀನಿ. ಅದು ಅಲ್ಲೇ ಉಂಟು, ಸ್ವಲ್ಪ ದೂರದಲ್ಲಿ ಉಂಟು, ಗುಡ್ಡೆಯಲ್ಲಿ ಅದು ಟ್ರೈನ್ ಹೋಗುತ್ತೆ. ಸೊ ಮತ್ತು ಅದನ್ನು ನಿಮಗೆ ತೋರಿಸ್ತೇನೆ. ಈಗ 7 ಗಂಟೆಗೆ ಬ್ರೇಕ್ಫಾಸ್ಟ್ ಉಂಟು, ವಾಪಸ್ ಲಾಬಿ ಏರಿಯಾಕ್ಕೆ ಹೋಗಬೇಕು. ಸೊ ಹೀಗಾಗಿ ವಾಕ್ ಮಾಡ್ತಾ ಇದ್ದೀನಿ, ತುಂಬ ರಿಫ್ರೆಶ್ ಆಗ್ತಾ ಉಂಟು ಈ ಏರಿಯಾದಲ್ಲಿ. ಲೆಟ್ಸ್ ಗೋ. ನೋಡಿ, ಅಲ್ಲಿ ಉಂಟು ಡೆತ್ ರೈಲ್ವೆ ಬ್ರಿಡ್ಜ್ ಉಂಟು. ಇಲ್ಲಿ ಎಲ್ಲ ಫ್ಲೋಟಿಂಗ್ ಹೌಸಸ್ ಎಲ್ಲ ಉಂಟು. ಮತ್ತು ಅವರು ನಮಗೆ TKP ಅಂದರೆ ತಾಯಿ ಕನ್ನಡ ಬಳಗದವರು ರಾಫ್ಟಿಂಗ್ ಅಂತ ಹೇಳಿದ್ದಾರೆ. ಅದು ಈ ನದಿಯಲ್ಲಿ ಇರ್ಬೋದು, ಇದೇ ರಿವರ್ ಕ್ವಾಯ್. ಇದು ಇಲ್ಲಿಂದ ಕಂಚನಬುರಿಗೆ ಹೋಗುತ್ತೆ, ಮತ್ತು ಸಮುದ್ರ ಸಪ್ಪನ ಹಾಗೆ ಆಗಿ ಮತ್ತು ಗಲ್ಫ್ ಆಫ್ ಥೈಲ್ಯಾಂಡ್ಗೆ ರೀಚ್ ಆಗುತ್ತೆ. ನೋಡಿ, ಇದು ರಿಸಾರ್ಟ್ನ ಹೆಸರು ತಾಯಿಯಲ್ಲಿ ಬರೆದಿದ್ದಾರೆ. ಇಲ್ಲೆಲ್ಲ ರೂಮ್ಸ್ ಉಂಟು ನೋಡಿ, ಮೇಲ್ಗಡೆ ಎಲ್ಲ. ಆ ಕಡೆ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಕಂಚನಬುರಿ ನಿಮಗೆ ಫ್ಲೋಟಿಂಗ್ ಹೌಸಲ್ಲಿ ಇರಬೇಕಾದ್ರೆ ಕಂಚನಬುರಿ ವೆರಿ ಫೇಮಸ್ ಫ್ಲೋಟಿಂಗ್ ಹೌಸಸ್. ಮತ್ತು ರಾಫ್ಟ್ ಸಹ ನೀವು ರೆಂಟ್ ಮಾಡಿ ಹೋಗ್ಬೋದು. ಇಲ್ಲಿಂದು ತುಂಬ ದೊಡ್ಡ ರಿಸರ್ವಿಯರ್ ಉಂಟು, ಅಲ್ಲಿ ನಾವು ರಾಫ್ಟ್ ಹೌಸಲ್ಲಿ ಹೋಗಿ ಸ್ಟೇ ಮಾಡಿದ್ದೇವೆ 1 ನೈಟು. ಅದರ ವೀಡಿಯೋ ಸಹ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಸಿಗ್ಬೋದು. ಯಾಕೆಂದರೆ ನಂದು ಎಕ್ಸ್ಪ್ಲೋರ್ ಥಾಯ್ಲೆಂಡ್ ಅಂತ ಪ್ಲೇ ಲಿಸ್ಟ್ ಉಂಟು, ಅದರಲ್ಲಿ ಥಾಯ್ಲೆಂಡ್ ಬಗ್ಗೆ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ಹಿಂದಿಯಲ್ಲಿ ಉಂಟು, ಅಂದರೆ ಇದು ನಮ್ಮ ತಾಯಿ ಕನ್ನಡ ಬಳಗದ ಪ್ರೋಗ್ರಾಮ್, ಅಂದರೆ ಪಿಕ್ನಿಕ್. ಸೊ ಹಾಗಾಗಿ ಈ ವಿಡಿಯೋವನ್ನು ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ಮತ್ತು ಬೇರೆಲ್ಲ ವೀಡಿಯೋನ ಹಿಂದಿಯಲ್ಲಿ ಉಂಟು, ನೀವು ನೋಡ್ಬೋದು. ಕಂಚನಬುರಿ ಮತ್ತು ಸೆಂಟ್ರಲ್ ಥಾಯ್ಲೆಂಡ್, ಸೌತ್ ಥಾಯ್ಲೆಂಡ್, ಚೋನ್ಬುರಿ ಸೈಡ್ ಎಲ್ಲ ನನ್ನ ವೀಡಿಯೋ ಉಂಟು. ಎಕ್ಸ್ಪ್ಲೋರ್ ಥಾಯ್ಲೆಂಡ್ ಅಂತ ಪ್ಲೇ ಲಿಸ್ಟ್, ನೀವು ಚೆಕ್ ಮಾಡಿ ನೋಡ್ಬೋದು. ಡೆತ್ ರೈಲ್ವೆ ಬ್ರಿಡ್ಜಲ್ಲಿ ಒಂದು ಮಾಂಕ್ ಹೋಗ್ತಾ ಇದ್ದಾರೆ, ನಿಮಗೆ ನಾನು ತೋರಿಸ್ತೇನೆ ನೋಡಿ. ಅದು ದೂರ ಇದ್ದಾರೆ ಅವರು, ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ನೋಡಿ. ಈಗ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅವರು ಡೆತ್ ಬ್ರಿಡ್ಜಲ್ಲಿ ವಾಕ್ ಮಾಡಿ ಹೋಗ್ತಾ ಇದ್ದಾರೆ. ಅವರೇನು ಥಾಯ್ ಲ್ಯಾಂಗ್ವೇಜಲ್ಲಿ ಜಪ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ಅವರ ವಾಯ್ಸ್ ನಿಮಗೆ ಕೇಳೋದು ಕಷ್ಟ, ಅಂದರೆ ಅವರು ತುಂಬ ದೂರದಲ್ಲಿದ್ದಾರೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹೋಗ್ತಾ ಇದ್ದಾರೆ ಅವರು ಮಾರ್ನಿಂಗ್ ವಾಕ್. ಅಂದರೆ ಮಾರ್ನಿಂಗ್ ವಾಕ್ ಸಹ ಮಾಡ್ಬೋದು ಅಲ್ಲಿ. ನಾವು ಆ ಕಡೆ ಹೋಗಬೇಕಾದ್ರೆ ನಮಗೆ ಇಲ್ಲಿಂದ ಅಲ್ಲಿ ಕ್ರಾಸ್ ಮಾಡಿ ಹೋಗಬೇಕು, 3 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗೋದು. ನಾವು ಮಧ್ಯಾಹ್ನ ಆ ಕಡೆಯಲ್ಲಿ ಲಂಚ್ ಮಾಡಿದ್ದು. ಸೊ ಅವರು ವಾಕ್ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ವೆರಿ ನೈಸ್ ವ್ಯೂ, ಪೀಸ್ಫುಲ್ ಆಗಿ ಉಂಟು. ರಿವರ್ ಇದ್ದು ಏನು ಶಬ್ದ ಇಲ್ಲ. ನೀವು ಬಂದರೆ ಇಲ್ಲಿ ಆರಾಮವಾಗಿ ರಾಫ್ಟ್ ಹೌಸಲ್ಲಿ ಮಲಗ್ಬೋದು. ವೆರಿ ಪೀಸ್ಫುಲ್, ವೆರಿ ನೈಸ್. ಅಂದರೆ ಈಗ ಬೆಳಿಗ್ಗೆ 6:30 ಆಯಿತು, 6:30 7 ಗಂಟೆ ಆಗ್ಬೋದು ಈಗ. ಸೊ ಅಷ್ಟೇನು ಶಬ್ದ ಇಲ್ಲ, ವೆರಿ ಕ್ವಾಯ್ಟ್, ವೆರಿ ಪೀಸ್ಫುಲ್ ಪ್ಲೇಸ್. ಕ್ಯಾಂಪ್ ಫೈರ್ ಎಲ್ಲ ಮಾಡುವ ಅರೇಂಜ್ಮೆಂಟ್ ಇತ್ತು ನಿನ್ನೆ ರಾತ್ರಿ, ಆದರೆ ಮಳೆ ಬಂತು. ಸೊ ಕೆಲವು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಯಿತು.
ಮತ್ತು ನಾವು ಲೈಟ್ ಶೋ ನೋಡಲಿಕ್ಕೆ ಹೋದದ್ದು, ನೀವು ನೋಡಿರ್ಬೋದು. ಇಲ್ಲೊಂದು ದೊಡ್ಡದು ಕ್ಯಾಸೆಟ್ ಉಂಟು ನೋಡಿ, ಸ್ಟೀರಿಯೋ ಕ್ಯಾಸೆಟ್. ಕೆಳಗಡೆ ನದಿಯ ಕಡೆ ಹೋಗುವ ದಾರಿ ಉಂಟು, ನಾವು ಅಲ್ಲಿ ಹೋಗಿ ನೋಡೋಣ. ರಾಫ್ಟಿಂಗ್ ಇಲ್ಲಿಂದನೇ ಆಗಿರ್ಬೋದು, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಜಾಗ್ರತೆ ಅಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಸ್ಲಿಪ್ ಆಗ್ಬೋದು, ಎಲ್ಲ ಮೆಟಲ್ ಬ್ರಿಡ್ಜ್ ಎಲ್ಲ ಉಂಟು. ನಾನು ನೋಡಿ ಬರ್ತೀನಿ ಎಲ್ಲಿಂದ ಅವರ ಅರೇಂಜ್ಮೆಂಟ್ ಇರ್ಬೋದು. ಇಲ್ಲಿ ಬೋಟ್ ಎಲ್ಲ ಉಂಟು, ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿಂದನೇ ಇರ್ಬೋದು, ಇಲ್ಲಿಂದ ನದಿ ಕಾಣುತ್ತೆ ನೋಡಿ, ರಿವರ್ ಕ್ವಾಯ್ ನದಿ ಇದೆ ಇಲ್ಲಿಂದ. ಅದು ಬ್ರಿಡ್ಜ್, ನೈಸ್ ಪ್ಲೇಸ್ ನೋಡಿ. ಇಲ್ಲಿಂದ ಒಂದು ರಾಫ್ಟ್ ಹೌಸ್ನಿಂದ ಮತ್ತೊಂದು ರಾಫ್ಟ್ ಹೌಸ್ ವಾಕ್ ಮಾಡಿ ಹೋಗ್ಬೋದು ನೋಡಿ. ಇಲ್ಲ ರಾಫ್ಟ್ ಹೌಸ್. ಒಂದು ಆಲ್ಮೋಸ್ಟ್ ವಾಕಿಂಗ್ ಆಯಿತು ಏರಿಯಾದಲ್ಲಿ, ತುಂಬ ಒಳ್ಳೆದುಂಟು ಏರಿಯಾ. ಈಗ ನಾನು ರಿಟರ್ನ್ ಲಾಬಿಗೆ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಸಮಯದ ನಂತರ, ಅಂದರೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಆಗಿರ್ಬೋದು ಈಗ ಟೈಮ್ 7 ಗಂಟೆ ಆಯಿತು ನೋಡಿ, 7 ಗಂಟೆ ಆಯಿತು. ಸೊ ಲೆಟ್ಸ್ ಗೋ ಫಾರ್ ದ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಟೈಮ್ ಉಂಟಂತೆ. ಸೊ ನಾನು ಈಗ ಡ್ರೋನ್ ಫ್ಲೈ ಮಾಡ್ತೀನಿ. ನೀವೊಂದು ಡ್ರೋನ್ ವಿಡಿಯೋ, ಅಂದರೆ ಏರಿಯಾದ್ದು ಡ್ರೋನ್ ವ್ಯೂ ನೋಡಿ ಎಂಜಾಯ್ ಮಾಡಿ. ಮತ್ತೆ ಸಿಗೋಣ, ಡ್ರೋನ್ ವ್ಯೂ ಆದಮೇಲೆ ಸಿಗೋಣ. ಓಕೆ, ಎಂಜಾಯ್ ದ ಡ್ರೋನ್ ವ್ಯೂ. ಹೋಪ್ ಯು ಎಂಜಾಯ್ಡ್ ದ ಡ್ರೋನ್ ವ್ಯೂ. ಸೊ ನಾನೀಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಉಂಟಂತ ನೋಡೋಣ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಮತ್ತು ಕೆಲವು ಫೋಟೋಶೂಟ್ ಎಲ್ಲ ಆಯಿತು, ಕೆಲವು ರೀಲೆಲ್ಲ ಮಾಡಿದರು. ಸೊ ನಾವೀಗ ರಾಫ್ಟಿಂಗ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನದಿ ಉಂಟು, ರಿವರ್ ಕ್ವಾಯ್. ಸೊ ಈಗ ರಾಫ್ಟಿಂಗ್ಗೆ ಪ್ಲ್ಯಾನ್ ಆಗಿದೆ. ಸೊ ನಾವೀಗ ರಾಫ್ಟಿಂಗ್ಗೆ ಹೋಗ್ತೀವಿ. ಲೆಟ್ಸ್ ಗೋ ಫಾರ್ ರಾಫ್ಟಿಂಗ್. ಲೈಫ್ ಜಾಕೆಟ್ ಆಗಿ ಎಲ್ಲರೂ ರೆಡಿ. ಹಾಂ ನೋಡಿ, ಫುಲ್ ರೆಡಿ. ಇಲ್ಲಿ ಲೈಫ್ ಜಾಕೆಟ್ ಉಂಟು, ಅದು ಕಂಪಲ್ಸರಿ ಹಾಕಬೇಕು. ಹಾಂ, ಇವರು ಸಹ ಇದ್ದಾರೆ. ಅನ್ಲೇಕ್ ಸೈಲೆಕ್. ನೀವು ಸಹ ಬರ್ತೀರಾ? ನೀವು ಯಾರಂತ ಕಾಣೋದಿಲ್ಲ ಇಲ್ಲಿ, ನೀವು ಈ ಸೈಡ್ಗೆ ಬರಬೇಕು. ಅನ್ಲೇಕ್ ಡಾಯ್. ಸೊ ಲೈಫ್ ಜಾಕೆಟ್ ಆಗಿ ರೆಡಿ, ನಾವೀಗ ಹೋಗೋಣ ರಾಫ್ಟಿಂಗ್ಗೆ. ಎಲ್ಲರೂ ಈಗ ರಾಫ್ಟಿಂಗ್ಗೆ ಹೋಗ್ತಾ ಇದ್ದಾರೆ. ಯಾರು ಸಹ ನೀರಿಗೆ ಇಳಿಲಿಕ್ಕೆ ಇಲ್ಲ ಅಂತೆ, ಜಸ್ಟ್ ಒಂದು ರೌಂಡ್ ಹೋಗಿ ಬರೋದು. ಎಲ್ಲರಿಗೆ ಜೀವ ಬಂತು ಈಗ ಬ್ರೇಕ್ಫಾಸ್ಟ್ ಆದ ಮೇಲೆ. ಯಾರೇ ಚಪ್ಪಲಿ ಹಂಗದವ್ರು. ಇದು ಓಪನ್ ರಾಫ್ಟ್ ನೋಡಿ ಇಲ್ಲಿ.
ಓಪನ್ ರ್ಯಾಪ್ಟಿಂಗ್. ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಸಂದೀಪ್ ಇದ್ದಾರೆ ಇಲ್ಲಿ ನೋಡಿ. ನಾವು ಅದ್ರಲ್ಲಿ ಹೋಗ್ತೇವೆ. ಪಾಯ್ ಕನ್ನೂನ್ ಚಾಯ್ ನಾಚ. ನಾವು ಇದರಲ್ಲಿ ಹೋಗುದು. ನೀರಲ್ಲಿ ಹೋಗಿ ಒದ್ದೆ ಆಗಿ ಬಂದದ್ದೀಗ ಸ್ವಲ್ಪ ಚೇಂಜ್ ಮಾಡಬೇಕು, ಮತ್ತು ಬೇರೆ ಪ್ರೋಗ್ರಾಮ್ ಎಂತ ಅಂತ ನೋಡಬೇಕು. ಬಹುಶಃ ಗ್ರೂಪ್ ಫೋಟೋ ಇರ್ಬೋದು. ಸೊ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಬರೋಣ. ನಿಮ್ಗೆ ದೂರದಿಂದ ಟ್ರೈನ್ ಕಾಣ್ತಾ ಇರ್ಬೋದು ನೋಡಿ, ಟ್ರೈನ್ ಹೋಗ್ತಾ ಉಂಟಲ್ವಾ. ಸೊ ನಾನು ಝೂಮ್ ಮಾಡಿ ತೆಗ್ತಾ ಇದ್ದೀನಿ, ಸ್ವಲ್ಪ ದೂರದಲ್ಲಿ ಉಂಟದು ನೋಡಿ. ಟ್ರೈನ್ ಹೋಗ್ತಾ ಉಂಟು, ಡೆತ್ ರೈಲ್ವೆ ನೋಡಿ. ಅಲ್ಲಿ ತುಂಬ ಜನ ಕಾಣ್ತಾ ಇದ್ದಾರೆ ನೋಡಿ, ಅಲ್ಲಿದ್ದಾರೆ ನೋಡಿ, ಜನ ಇದ್ದಾರೆ ನೋಡಿ. ಈಗ ಅಲ್ಲಿ ಆ ಟ್ರೈನ್ ಬರುತ್ತೆ, ಅಲ್ಲಿ ಬರ್ತಾ ಉಂಟದು ಈ ಕಡೆಯಿಂದ ನೋಡಿ. ನೋಡುವ ಎಲ್ಲಿ ಉಂಟಂತ. ಕಂಚಿನಾಪುರ ಕಾಂಚನಬುರಿ ಡೆತ್ ರೈಲ್ವೆ. ಎಲ್ಲ ಟೂರಿಸ್ಟ್ ಎಲ್ಲ ನೋಡಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಫೋಟೋ ತೆಗಿಲಿಕ್ಕೆ. ಸಣ್ಣ ರೈಲು ಸ್ಲೋಲಿ ಆಗಿ ಮೂವ್ ಆಗ್ತದೆ ನೋಡಿ. ಅಲ್ಲಿ ನಮಗೆ ಹೋಗ್ಬೋದು, ಗೊತ್ತಿಲ್ಲ ನಮ್ಮ ಪ್ಲ್ಯಾನಿಗೆ ಅಂತ ನೋಡಿ. ನಮ್ಮದೀಗ ರೂಮೆಲ್ಲ ಪ್ಯಾಕಿಂಗ್ ಆಯಿತು, ನಾವೀಗ ಲಾಬಿಗೆ ಹೋಗ್ತೀವಿ. ಇದು ನಮ್ಮ ಅಂತ್ಯದ್ದಂದರೆ ಗ್ರೂಪ್ ಫೋಟೋ ಅಂತ. ಸೊ ಗ್ರೂಪ್ ಫೋಟೋ ಮಾಡಿ ಮತ್ತು ಇಲ್ಲಿಂದ ನಾವು ಹೊರಡೋದು. ಸೊ ಸ್ಟಡಿ ಮಾಡಿ ಇಡುವ ಅಂತ. ಸೊ ಮತ್ತು ಎಲ್ಲ ಅಲ್ಲಿದ್ದಾರೆ, ಲಾಬಿಯಲ್ಲಿದ್ದಾರೆ. ಮತ್ತು ಬಂದು ಮತ್ತು ಗ್ರೂಪ್ ಫೋಟೋ ಆಗುತ್ತೆ. ಓಕೆ, ಎಲ್ಲರನ್ನು ಕರೆಯೋಣ ಈಗ. ಜೇಸ್ ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಸೊ ಎಲ್ಲರ ಗ್ರೂಪ್ ಫೋಟೋ ಆಯ್ತು. ಈಗ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ನೋಡಿ. ಎಲ್ಲರೂ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಸೊ ಬಾಯ್ ಎವ್ರಿವನ್, ಬಾಯ್ 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 ಬಾಯ್. ಎಲ್ಲರಿಗೆ ನಮಸ್ಕಾರ, ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬಾಯ್.
Bye bye bye. Thank you, Vincent. Bye Bye bye. Bye. ಇಲ್ಲಿ ನೋಡಿ, ನಾವು ಹೋಗುವಾಗ ಕಂಚನಬರಿಯಿಂದ ಹೋಗುವಾಗ ರಸ್ತೆಯಲ್ಲಿ ದಾರಿಯಲ್ಲಿ ಒಂದು ಟೆಂಪಲ್ ಉಂಟು, ಹಿಂದೂ ಟೆಂಪಲ್, ಬಾಲಾಜಿ ಟೆಂಪಲು. ಅದನ್ನು ವಿಸಿಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಈ ಥಾಯ್ಲೆಂಡಲ್ಲಿ, ತಾಯ್ನಾಡಿನಲ್ಲಿ ನಮ್ಮ ಊರಿನ ಟೆಂಪಲ್ ಉಂಟು, ಹಿಂದೂ ಟೆಂಪಲ್ ಉಂಟು. ಅದನ್ನು ನಾವು ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗೆ ಉಂಟಂತ. ಸುಂದರವಾಗಿ ಕಟ್ಟಿದ್ದಾರೆ. ಒಳಗೆ ಹೋಗಿ ನೋಡುವ. ಮಳೆ ಬಂತು, ಹಾಗೆ ಸ್ವಲ್ಪ ಫ್ಲೋರ್ ಸ್ಲಿಪ್ಪರಿ ಉಂಟಂತೆ. ಸೊ ಜಾಗ್ರತೆ ಮಾಡಿ ಈಗ ನಾವು ಒಳಗೆ ಹೋಗ್ತೇವೆ. ನೋಡುವ ಥಾಯ್ಲೆಂಡಲ್ಲಿ ಹೇಗೆ ಇದನ್ನು ಕಟ್ಟಿದಾರಂತ. ಸುಂದರ ಕಾಣ್ತಾ ಉಂಟು. ವೆರಿ ಬ್ಯೂಟಿಫುಲ್. ಲೆಟ್ಸ್ ಗೋ ಆ್ಯಂಡ್ ಸಿ ಇನ್ಸೈಡ್. ಯಾರು ಮಾಡಿದ್ವಿ ಟೆಂಪಲನ್ನು? ಥಾಯ್ ಪರ್ಸನ್ ಅಂದರೆ ಅವರು ಇಂಡಿಯಾಗೆ ಹೋಗಿ ಮಾಡಿದ್ದ? ಇಂಡಿಯಾಗೆ ಹೋಗಿ ತಿರುಪತಿ ಎಲ್ಲ ನೋಡಿಬಿಟ್ಟು ಇನ್ಫ್ಲೂಯೆನ್ಸ್ ಆಗಿ, ಐ ಡೋಂಟ್ ನೋ ಮೇ ಬಿ ಹೌ ಹಿ ಗಾಟ್ ದಟ್ ಇನ್ಫ್ಲೂಯೆನ್ಸ್, ಬಟ್ ಹಿ ಡಿಡ್ ಆನ್ ಹಿಸ್ ಓನ್. ವೆರಿ ನೈಸ್. ಈಗ ಕಂಚನಬುರಿಯಲ್ಲಿ ನಮ್ಮ ಊಟದ ಸಮಯ. ನಾವೀಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡುವ ಥಾಯ್ ಫುಡ್ಡು ಹೇಗೆ ಉಂಟಂತ ನೋಡುವ. ಈ ಹೈವೇಯ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಉಂಟು, ಥಾಯ್ ರೆಸ್ಟೋರೆಂಟು. ತುಂಬ ಚೆನ್ನಾಗಿಂಟು ಏರಿಯಾ ನೋಡಿ. ಹೈವೇ ಇಲ್ಲಿ ಕೂಲಾಗಿ ಉಂಟು ನೋಡಿ. ಸೊ ಅಲ್ಲಿ ನಾವು ಈಗ ಊಟ ಮಾಡಲಿಕ್ಕೆ ಹೋಗ್ತೇವೆ. ನೋಡೋಣ ಎಂತ ಎಲ್ಲ ಉಂಟಂತ. ಥಾಯಲ್ಲಿ ತುಂಬ ವೆರೈಟೀಸ್ ಎಲ್ಲ ಇರುತ್ತೆ. ಮೋಸ್ಟ್ಲಿ ನಾನ್ ವೆಜ್ ತಿನ್ನೋದು. ಸೊ ಥಾಯ್ ಅವರು ನಾನ್ ವೆಜ್ ತಿಂತಾರೆ, ವೆಜ್ ತಿನ್ನೋದು ಕಡಿಮೆ ಅವರು. ಸೊ ನಾವೀಗ ಥಾಯ್ ಕನ್ನಡ ಬ್ಲಾಗರ್ ಟ್ರಿಪ್ ಎಲ್ಲ ಆಗಿ ವಾಪಸ್ಸು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಶಿವ ಪೂಜಾರಿ ನಮಗೆ ಪಿಕಪ್ ಮಾಡಿ ಮತ್ತು ಅವರಿಗೆ ಡ್ರಾಪ್ ಮಾಡ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ನಮ್ಮನ್ನು ಪಿಕ್ ಮಾಡಲಿಕ್ಕಂತ ಅವರು ಸಪ್ರೇಟಾಗಿ ಬ್ಯಾಂಕಾಕ್ನಿಂದ ಪೆಚ್ಚುಬುರಿಗೆ, ಅವರಿಗೆ ಆ್ಯಕ್ಚುಲಿ ಎಕ್ಸ್ಟ್ರಾ ಜರ್ನಿ ಮಾಡಬೇಕು. ಅವರು ನಮಗಾಗಿ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಯಾವಾಗಲೂ ರೆಡಿ ಇರ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಾವು ತುಳುಕುಟ ಅಲ್ಲ, ಹೀಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚೋನ್ಬುರಿ ಹೋದದ್ದು. ಅಲ್ಲಿ ಸಹ ಅವರು ಇದ್ದರು. ಅವರು ವೆರಿ ಹೆಲ್ಪ್ಫುಲ್ ಪರ್ಸನ್, ಶಿವ ಪೂಜಾರಿ, ಮೂಡಬಿದ್ರೆ ಅವರು. ಸೊ ಅವರು ನಮ್ಮನ್ನು ಪಿಕ್ ಮಾಡಿ ಡ್ರಾಪ್ ಮಾಡ್ತಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಈ ಟ್ರಿಪ್ಪು ಮೆಮೊರೇಬಲ್. ಸೊ ಎವ್ರಿ ಟೈಮ್ ವೆನ್ ಶಿವ್ ಈಸ್ ದೇರ್, ಐ ಆಮ್ ಆಲ್ವೇಸ್ ಜಾಯ್ನಿಂಗ್ ಬಿಕಾಸ್ he is there to take care of me. So I am very thankful to him. ಸೊ ಇದಾದಮೇಲೆ ನಾವು ವಾಪಸ್ ಹೋಗ್ತೇವೆ ನಮ್ಮ ಊರಿಗೆ. ಸೊ ನಿಮಗೆ ನಮ್ಮ ಥಾಯ್ ಕನ್ನಡ ಬಳಗದ ಕನ್ನಡ ವ್ಲಾಗ್ ಹೇಗಾಯಿತು ಅಂತ ನೀವು ನನಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಚಾನೆಲಲ್ಲಿ, ಅಂದರೆ ಇದು ಲಿಂಕಲ್ಲಿ ನೀವು ಕಮೆಂಟ್ ಮಾಡಿ ಹೇಳಿ. ಇದು ನನ್ನ ಫಸ್ಟ್ ಕನ್ನಡ ಬ್ಲಾಗ್.
ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ನನ್ನ ಯೂಟ್ಯೂಬ್ ಚಾನೆಲ್ನ ನೆಕ್ಸ್ಟ್ ಟೈಮ್ ಸಿಗೋಣ, ಹೊಸ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್.